ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಕಿರಣ್ ಕುಮಾರ್. ಆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ತುಂಬ ದಿನಗಳಾಗಿತ್ತು ಯೂಟ್ಯೂಬ್ ವಿಡಿಯೋ ಮಾಡಿ. ಆಲ್ಮೋಸ್ಟ್ ಒಂದು 2 ಇಯರ್ಸ್ ಆಗಿತ್ತು. ನಂದು ಲಾಸ್ಟು ಮೊಬೈಲು ಬ್ರೇಕ್ ಡೌನ್ ಆಯಿತು. ಆದ್ದರಿಂದ ಡಾಟಾಸ್ ಎಲ್ಲ ನನಗೆ ಸಿಗಲಿಲ್ಲ. ಆದ್ದರಿಂದ ನಾನು ಸ್ವಲ್ಪ ಡಿಮೋಟಿವೇಶನ್ ಆಗಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಿಮ್ಮ ಹತ್ರ ಮಾತಾಡಬೇಕು ಅಂತ ಆಗಲಿಲ್ಲ. ನನಗೆ ತುಂಬ ದಿನಗಳಾಯಿತು. ಇವತ್ತು ಮಾತಾಡಬೇಕು. ಏನಕ್ಕೆ ಅಂತಂದರೆ 2026 ಬರ್ತಾಯಿದೆ. ಎಲ್ಲರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್ 2026, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಿಮ್ಮ ಏನು ಕನಸುಗಳಿದೆ ಎಲ್ಲನೂ ಈಡೇರಲಿ ಅಂತ ನಾನು ಆಶಿಸ್ತೀನಿ. ನಾನೇನಪ್ಪ ಇವತ್ತು ವಿಡಿಯೋ ಮಾಡೋಕ್ಕೆ ಉದ್ದೇಶ ಅಂತಂತಂದರೆ, ಹೊಸ ವರ್ಷ ಅನ್ನೋದು ಆ್ಯಸ್ ಯೂಶುವಲ್ ನಮಗೆ ಯುಗಾದಿನೇ ಹೊಸ ವರ್ಷವಾಗಿರುತ್ತದೆ. ಬಟ್ ನಮಗೆ ಯಾವುದೊಂದು ಅಫಿಷಿಯಲ್ ಆಗಲಿ ವರ್ಕ್ಸ್ ಮಾಡೋಕ್ಕೆ, ಒಂದು ಪ್ರಾಜೆಕ್ಟ್ ವರ್ಕ್ ಮಾಡೋಕ್ಕೆ, ಒಂದು ಕ್ಯಾಲೆಂಡರ್, ಒಂದು ಟೈಮ್ ಟೇಬಲ್, ಒಂದು ಜೀವನ ಲೈಫ್ ಸ್ಟೈಲಾಗಿ, ಒಂದು ಪ್ರಾಜೆಕ್ಟಾಗಿ, ಒಂದು ಲೈಫ್ ಸ್ಟೈಲನ್ನು ಒಂದು ಡಿಸಿಪ್ಲಿನಾಗಿ ವರ್ಕ್ ಮಾಡೋಕ್ಕೆ ಒಂದು ಕ್ಯಾಲೆಂಡರ್ ಎಷ್ಟು ಅವಶ್ಯಕತೆನೋ ಅಷ್ಟೇ ಒಂದು ಜೀವನದ ಒಂದು ದಾರಿಯ ಒಂದು ಲೈಫ್ ಸ್ಟೈಲಿಗೆ ಒಂದು ಕ್ಯಾಲೆಂಡರ್ ತುಂಬ ಅವಶ್ಯಕ ಅಂತ ನಾನು ಭಾವಿಸ್ತೀನಿ. ಆದ್ದರಿಂದ ನಮ್ಮ ನಾಳೆ ಇಡೀ ವರ್ಲ್ಡ್ ವೈಡಲ್ಲಿ 2025 ಇಂದ 2026ಗೆ ನಾವು ಕಾಲಿಡ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಭಾವಿಸ್ತೀನಿ. ಏನಪ್ಪ ಅಂತಂದರೆ, ಲೈಫ್, ಜೀವನ ಅನ್ನೋದು ತುಂಬ ಎಲ್ಲರಿಗೂ ಒಂದೊಂದು ಕಲರ್ಫುಲ್ಲಾಗಿ ವೇವ್ಸ್ ಇರುತ್ತೆ. ಜೀವನ ಏನಪ್ಪ ಅಂತಂದರೆ ನಾವು ಅದನ್ನು ಹೇಗೆ ತೊಗೋತೀವಿ ಅದನ್ನು ಡಿಪೆಂಡ್ ಇರುತ್ತೆ. ನಾವು ಪಾಸಿಟಿವ್ ತೊಗೊಂಡ್ರೆ ಪಾಸಿಟಿವ್ ಆಗಿರುತ್ತೆ, ನೆಗೆಟಿವ್ ತೊಗೊಂಡ್ರೆ ನೆಗೆಟಿವ್ ಆಗಿರುತ್ತೆ. ಒಂದು ಜೀವನ ನಾನು ಹೋಲಿಸ್ಬೇಕು ಅಂತಂದರೆ, ನಾನು ಒಂದು ಕಂಪೇರ್ ಮಾಡಬೇಕು ಅಂತಂದರೆ ಜೀವನನ ಒಂದು ಮಾವಿನ ಮರಕ್ಕೆ ಕಂಪೇರ್ ಮಾಡಬೇಕು ಅಂತ ಭಾವಿಸ್ತೀನಿ. ಮಾವಿನ ಮರ ನಿಮಗೆಲ್ಲರೂ ಗೊತ್ತು. ಮಾವಿನ ಮರ ಅಂತಂದರೆ ಅದು ಸಿಹಿ ಮತ್ತು ಕಹಿಗಳನ್ನು ಸಮ್ಮಿಲನಗೊಂಡು ಒಂದು ಸಿಹಿಯಾದ ಫಲವನ್ನು ಕೊಡುತ್ತೆ. ಎಷ್ಟು ಫಲವನ್ನು ಕೊಡುತ್ತೆ ಅಂದರೆ ಎಷ್ಟು ಟೇಸ್ಟಿಯಾಗಿ ಕೊಡುತ್ತೆ. ಅದಕ್ಕೆ ಕಹಿ ಆಗುತ್ತೆ, ಸಿಹಿ ಆಗುತ್ತೆ ಅಂತ ನೋಡೋಕ್ಕೆ ಹೋಗಲ್ಲ. ಕಹಿಯನ್ನು ತೊಗೊಂಡು ಸಿಹಿಯಾಗಿ ಪರಿವರ್ತನೆ ಮಾಡಿ ಜನಕ್ಕೆ ಕೊಡುತ್ತೆ, ಮಾನವರಿಗೆ ಕೊಡುತ್ತೆ. ಹಾಗೆ ನಮ್ಮ ಜೀವನದಲ್ಲಿ ಕಷ್ಟನೂ ಬರಲಿ ಸುಖನೂ ಬರಲಿ ಎಲ್ಲನೂ ಎರಡೂ ಕೂಡ ಸಮತೋಲನವಾಗಿ ನಾವು ಕರಗತವನ್ನು ಮಾಡಿಕೊಂಡು ಅದನ್ನು ನಮ್ಮ ಜೀವನವನ್ನು ಗಟ್ಟಿತನ ಮಾಡ್ಕೋಬೇಕು. ಈಗ ಒಂದು ಮಾವಿನ ಹಣ್ಣು ಬಿಡಬೇಕು ಅಂತಂದರೆ ಅದಕ್ಕೆ ಎಷ್ಟು ಕೈಗಳಿರುತ್ತೆ. ಜಾಸ್ತಿ ಕಾಯಿ ತಿಂದಾಗ ಏನಿಸುತ್ತೆ, ಕೈ ಅನಿಸುತ್ತೆ. ಬಟ್ ಕಾಯಿನ ನಾವು ಮನೇಲಿ ತಂದು ಇಟ್ಟಾಗ ಹಣ್ಣು ಮಾಡೋಕ್ಕೆ ಇಟ್ಟಾಗ ಏನಾಗುತ್ತಪ್ಪ ಅಂದರೆ ಅದು ಕಾಯಿ ಇದ್ದದೇನು ಪರಿವರ್ತನೆ ಸಿಹಿ ಆಗುತ್ತೆ. ಅದಕ್ಕೆ ಕಷ್ಟ ಅಂತ ಬಂದಾಗ ಕಷ್ಟ ಬರ್ತದೆ ಅಂಜೋದಲ್ಲ. ಆ ಕಷ್ಟನ ನಾವು ಹೆಂಗೆ ತೊಗೋತೀವಿ, ಹೆಂಗೆ ಫೇಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಜೀವನದಲ್ಲಿ ಕಷ್ಟ ಅನ್ನೋದು ಮಾನವನಿಗೆ ಬದುಕು ಮತ್ತು ಯಾವುದಕ್ಕೆ ಬರಲ್ಲ. ಅದು ಕಷ್ಟ ಏನಕ್ಕೆ ಅಂತಂದ್ರೆ ನಾವು ಎಷ್ಟು ನಮ್ಮದು ಫೇಸನ್ಸು, ನಮ್ಮ ಕ್ಯಾಪಬಿಲಿಟಿ, ನಮ್ಮ ಸ್ಟೆಬಿಲಿಟಿ ಅನ್ನು ತೋರಿಸುತ್ತೆ. ನಾವು ಹೆಂಗೆ ಫೇಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಈಗ ನಾವು ಪಾಸಿಟಿವ್ ಆಗಿ ತೊಗೊಂಡ್ರೆ ಪಾಸಿಟಿವ್ ಆಗಿರುತ್ತೆ, ನೆಗೆಟಿವ್ ಆಗಿ ತೊಗೊಂಡ್ರೆ ನೆಗೆಟಿವ್ ಆಗಿರುತ್ತೆ. ಅದಕ್ಕೆ ಒಂದು ಮಾವಿನ ಹಣ್ಣು ಸ್ಟಾರ್ಟಿಂಗ್ ಕಹಿ ಅನಿಸುತ್ತೆ, ಬಟ್ ಹೋಗ್ತಾ ಸಿಹಿಯಾಗಿರುತ್ತೆ. ಹಾಗೆ ನಮ್ಮ ಜೀವನದಲ್ಲಿ ಕಷ್ಟಗಳು ಬರುತ್ತೆ, ಬಟ್ ಕಷ್ಟಗಳು ಯಾವತ್ತೂ ಒಂದೇ ಸ್ಥಳದಲ್ಲಿ ಇರೋಲ್ಲ. ಇಷ್ಟು ಟೈಮೆಲ್ಲ ಕಂಟಿನ್ಯೂ ಆಗಿ ಕಷ್ಟನೇ ಇರೋಲ್ಲ. ಆ ಕಷ್ಟಕ್ಕೂ ಒಂದು ಎಂಡ್ ಅಂತ ಇರುತ್ತೆ. ಕಷ್ಟ ಆದಮೇಲೆ ನಿಮಗೆ ಸುಖಗಳನ್ನು ಸಿಗುತ್ತೆ. ಸುಖನೂ ಕೂಡ ತುಂಬ ಕಂಟಿನ್ಯೂಸ್ ಸುಖಗಳಿರಲ್ಲ. ಸುಖ ಆದಮೇಲೆ ಕಷ್ಟ ಅನ್ನೋದು ಬಂದೇ ಬರುತ್ತೆ. ಇಟ್ಸ್ ಎ ಲೈಫ್ ಆಫ್ ಸೈಕ್ಲಿಂಗ್. ಕಷ್ಟನೂ ಮತ್ತು ಸುಖನೂ ಇದ್ದರೆ ಮಾತ್ರ ಒಂದು ಜೀವನಕ್ಕೆ ಒಂದು ಅದ್ಭುತ ಒಂದು ಬೆಲೆ ಅಂತ ಹೇಳ್ಬೇಕು ಅನಿಸುತ್ತೆ. ಬಟ್ ನಾನು ಏನು ಹೇಳ್ತೀನಿ ಅಂತಂದರೆ, 2025 ಮುಗಿತಾ ಬರ್ತಿದೆ. ಒಂದು ಅನುಭವಗಳನ್ನ ಹೊತ್ಕೊಂಡು ಹೋಗ್ತಾ ಇದ್ದೀವಿ 2026ಕ್ಕೆ. ನಮ್ಮ ಜೀವನ ಎಲ್ಲದೂ ಒಳ್ಳೆಯದಾಗಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. 2025 ಇಂದ 76ಕ್ಕೆ ಖುಷಿಯಾಗಿ ಪ್ರತಿಯೊಂದು ನಿಮಿಷ ಕೂಡ ಎಂಜಾಯ್ ಮಾಡಬೇಕು. ಇನ್ನೊಂದು ಇಂಪಾರ್ಟೆಂಟ್ ಅಂತಂದರೆ, ಜೀವನದ ಪ್ರತಿಯೊಂದು ನಿಮಿಷ ಕೂಡ ಇಂಪಾರ್ಟೆಂಟ್. ಹೋದ ಸಮಯ ಮತ್ತೆ ಯಾವತ್ತು ನೀವು ಎಷ್ಟು 1 ಕೋಟಿ ರೂಪಾಯಿ ಕೊಡಿ ಸಿಗೋದೇ ಇಲ್ಲ. ನೀವು 1 ಕೋಟಿ ಕೊಡ್ತೀನಿ, ಹೋಗಿದ್ದ ಸಮಯ ಮತ್ತೆ ಸಿಗುತ್ತಾ? ಈಗ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಬಾಲ್ಯದ ಸಮಯ, ಈಗ ಕಾಲೇಜಲ್ಲಿ ಆಗಲಿ ಸ್ಕೂಲಾಗಲಿ ನಾವು ಎಷ್ಟೋ ಒಂದು ಪಾಠ ಶಾಲೆ ಮಾಡುವಾಗ, ಒಂದು ಆಟ ಆಡುವಾಗ, ಎಷ್ಟೋ ಒಂದು ಫ್ರೆಂಡ್ಸ್ ಜೊತೆ, ಹುಡುಗರ ಜೊತೆ ಅದು ಹೇಳೋಕ್ಕಾಗಲ್ಲ, ಬೆಲೆ ಕಟ್ಟೋಕ್ಕಾಗಲ್ಲ. ಆ ಸಮಯ ಮತ್ತೆ ನಿಮ್ಗೆ ಬೇಕು ಅಂದರೆ ಅಷ್ಟೇ ಸಿಗಲ್ಲ. ಅದಕ್ಕೆ ನಿಮ್ಮ ಜೀವನದಲ್ಲಿ ಬೆಲೆ ಕಟ್ಟಲಾಗದೇ ಇರುವುದು ಅಂತಂದರೆ ಅದು ಸಮಯವನ್ನು ಅದ್ಭುತವಾಗಿ ರೂಪಿಸ್ಕೊಳ್ಳಿ. 2026 ನಾವು ನಾಳೆ ಕಾಲಿಡ್ತೀವಿ. ನಮ್ಗೆ ಏನು ಅನಿಸುತ್ತೆ ಅಂತಂತಂದರೆ,
ಒಂದು ರೆಜುಲೇಷನ್ ಇಟ್ಕೊಂಡು ಬರ್ತೀವಿ. ಏನಪ್ಪ ನಾ ಈ ಥರ ಅಚೀವ್ಮೆಂಟ್ ಮಾಡಬೇಕು, ಈ ಥರ ಮಾಡಬೇಕು. ಅದನ್ನು ನಾವು ಆ ಪ್ಲ್ಯಾನ್ ಪ್ರಕಾರ ಡೆಡಿಕೇಟೆಡ್ ಆಗಿ ಕನ್ಸಿಸ್ಟೆನ್ಸಿವ್ ಆಗಿ ಕಂಟಿನ್ಯೂ ಆಗಿ ಡಿಸಿಪ್ಲಿನಿಂದ ನಾವು ಯಾವುದೊಂದು ವರ್ಕ್ ಮಾಡ್ತಾಯಿದ್ರೆ ಅದನ್ನು ಯಾವತ್ತೂ ಬ್ರೇಕ್ ಮಾಡೋಕ್ಕೆ ಯಾರ ಕಡೆಯಿಂದನೂ ಆಗಲ್ಲ. ಅದಕ್ಕೆ ನಾವು ನಾಳೆ ಒಂದು 2020 ಕಾಲು ಇಡ್ತಾ ಇದ್ದೀವಲ್ಲ, ಅದಕ್ಕೆ ನಾವು ಏನೊಂದು ಪ್ಲ್ಯಾನ್ ಇಟ್ಕೊಳ್ಳೋಣ. ಈ ಥರ ಇಲ್ಲ, ಈ 2026 ಎಂಡಿಗೆ ನಾನು ಅಚೀವ್ಮೆಂಟ್ ಮಾಡಬೇಕು. ಯಾವುದಾದ್ರು ಜಿಮ್ಗೆ ಹೋಗೋದಾಗಲಿ, ಏನೋ ಅಚೀವ್ಮೆಂಟ್ ಮಾಡೋದಾಗಲಿ, ಸ್ಪೋರ್ಟ್ಸಲ್ಲಿ ಮಾಡೋದಾಗಲಿ, ಏನಾದರೂ ಒಂದು ನಿಮ್ಗೆ ಏನು ಇಂಟ್ರೆಸ್ಟ್ ಇದೆಯೋ ಅದರಲ್ಲಿ ನಿಮ್ಗೆ ಇದನ್ನು ಗೋಲ್ ಇಟ್ಕೊಳ್ಳಿ. ನಾಳೆಯಿಂದ 1ನೇ ತಾರೀಕಿಂದ ನಾನು ಮಾಡ್ತೀನಿ ಅಂದರೆ ಅದನ್ನು ಬ್ರೇಕ್ ಮಾಡಬಾರ್ದು. ಇಡೀ ಫಸ್ಟಿಂದ ಡಿಸೆಂಬರ್ ಲಾಸ್ಟ್ ಡೇ ತನಕನೂ ಅದನ್ನು ಆ ಗೋಲ್ ಅಚೀವ್ಮೆಂಟ್ ಮಾಡೋಕ್ಕೋಸ್ಕರ ನೀವು ಅದನ್ನು ಬೆನ್ನತ್ತಬೇಕು. ಆವಾಗ ತಾನೇ ನಿಮ್ಮ ಲೈಫಲ್ಲಿ ಸಕ್ಸಸ್ಫುಲ್ ಆಗೋಕ್ಕೆ ಚಾನ್ಸಸ್ ತುಂಬ ಇರುತ್ತೆ. ಏನಪ್ಪ ಅಂತಂದರೆ 2026 ಸ್ಟಾರ್ಟಿಂಗ್ಗೆ ಎಲ್ಲವೂ ಆಸೆಗಳನ್ನು, ಕನಸುಗಳು ಹೊತ್ಕೊಂಡು, ಆಕಾಂಕ್ಷೆಗಳನ್ನು ಇಟ್ಕೊಂಡು ನಾವು ಜೀವನ ಸಾಗಿಸ್ತೀವಿ. ಬಟ್ 2026 ಎಂಡು ಡಿಸೆಂಬರ್ ಲಾಸ್ಟ್ ಡೇಗೆ ಅವಾಗ ಏನು ಅನಿಸುತ್ತೆ ಅಂತಂದರೆ ಎಲ್ಲ ಅನುಭವ, ಒಂದು ಪ್ರೀತಿ ಅನುಭವ ಆಗಲಿ, ಒಂದು ಸಮಯದ ಅನುಭವ ಆಗಲಿ, ಜೀವನದ ಒಂದು ಅನುಭವವನ್ನು ತೋರಿಸ್ಕೊಡುತ್ತೆ. ಸ್ಟಾರ್ಟಿಂಗ್ ನಮಗೇನಿಸುತ್ತೆ ಎಲ್ಲನೂ ಏನೋ ಅಚೀವ್ಮೆಂಟ್ ಮಾಡಬೇಕು, ಎಲ್ಲನೂ ಮಾಡಬೇಕು, ಆಕಾಂಕ್ಷೆಗಳು ತುಂಬ ಡ್ರೀಮ್ಸ್ ಇರುತ್ತೆ, ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು ಅಂತ ಇರುತ್ತೆ. ಬಟ್ ಎಂಡ್ ಆಫ್ ದ ಡೇ, ಎಂಡ್ ಆಫ್ ದ ಇಯರ್, ಎಂಡ್ ಆಫ್ ದ ಕ್ಷಣದಲ್ಲಿ ಏನಿಸುತ್ತೆ ಅಂತಂದರೆ ಎಲ್ಲ ಅನುಭವಗಳು, ಆ ಒಂದು ವರ್ಷ ನಾವು ಏನು ಮಾಡಿರ್ತೀವಿ ಎಲ್ಲ ಅನುಭವಗಳನ್ನ ನಾವು ರಿಸೀವ್ ಮಾಡ್ಕೊಂಡಿರ್ತೀವಿ. ಆ ರಿಸೀವ್ ಮಾಡ್ಕೊಂಡ ಅನುಭವನ ಮತ್ತೆ ನೆಕ್ಸ್ಟ್ ಇಯರ್ ನಾವು ಅದನ್ನು ಸ್ಟೆಪ್ ಅಪ್ ಮಾಡಿಕೊಂಡು ಆ ರಿಸೀವ್ ಎಕ್ಸ್ಪೀರಿಯನ್ಸ್ ತೊಗೊಂಡು ಮುಂದೆ ನಡಿಬೇಕಾಗುತ್ತೆ. ಅದಕ್ಕೆ ಯಾವಾಗಲೂ ನಗುತ್ತಾ ಡಿಫ್ರೆಸ್ಗೆ ಹೋಗೋದನ್ನ ನೋಡಪ್ಪ ನನ್ನ ಲೈಫ್ಲಿ ಇದು ಕೆಟ್ಟದಾಯಿತು, ಒಳ್ಳೇದಾಯಿತು. ಕೆಟ್ಟದಾಗಿದೆ ಅಂತಂದ್ರೆ ಒಳ್ಳೇದಾಗೇ ಆಗುತ್ತೆ, ಆಯಿತಾ. ಒಳ್ಳೇದಾಗಿದೆ ಅಂತಂದರೆ ಸ್ವಲ್ಪ ಕೆಟ್ಟದಾಗಿರ್ಬೋದು, ಬಟ್ ಆ ಕೆಟ್ಟದನ್ನು ನೀವು ಪರಿವರ್ತನೆ ಮಾಡ್ಕೊಳ್ಬೇಕು ಒಳ್ಳೆಯದಾಗಿ. ಅದಕ್ಕೆ ನೀವು ಕೆಟ್ಟತನವನ್ನು ಕಡಿಮೆ ಮಾಡ್ತಾ ಹೋದರೆ ನೀವು ಆಟೋಮೆಟಿಕ್ಲಿ ಒಳ್ಳೆಯದಾಗಿ ಆಗುತ್ತೆ. ಅದಕ್ಕೆ ಬಿ ಪಾಸಿಟಿವ್, ಯಾವಾಗಲೂ ನಗುತ್ತಾ ಏನಿದ್ರು ಯಾವಾಗಲೂ ನಗುತ್ತಾ ಖುಷಿಯಿಂದಿದೆ. ಆಮೇಲೆ ನಾನು ಹೇಳೋದು ಇಂಪಾರ್ಟೆಂಟ್ ಅಂತಂದರೆ ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ನಿಮಿಷ ಕೂಡ ಎಂಜಾಯ್ ಮಾಡಿ. ಆ ಒಂದು ಕ್ಷಣ ಏನು ಕೊಡೋಕ್ಕಾಗಲ್ಲ. ಅದನ್ನು ಪ್ರತಿಯೊಂದು ಕ್ಷಣ ಯಾವಾಗಲೂ ನಗುತ್ತಾ ಖುಷಿಯಿಂದ ಎಲ್ಲರ ಜೊತೆ, ಫ್ರೆಂಡ್ಸ್ ಆಗಲಿ, ತಂದೆ ತಾಯಿ ಆಗಲಿ, ಬಂಧು ಮಿತ್ರರಾಗಲಿ, ನಿಮ್ಮ ರಿಲೇಷನ್ಸ್ ಆಗಲಿ, ಎಲ್ಲರಿಗೂ ಒಳ್ಳೆಯದೇ ಬಯಸಿ. ನೀವು ಒಳ್ಳೇದು ಬಯಸ್ತಾ ಹೋಗಿ, ಅದು ಆಟೋಮೆಟಿಕ್ ನಿಮ್ಮ ಲೈಫ್ ನಿಮ್ಗೆ ಕಲರ್ಫುಲ್ ಆಗುತ್ತೆ. ನೀವು ಕೆಟ್ಟದ್ದು ಬಯಸ್ತಾ ಹೋದರೆ ನಿಮಗೆ 100% ಕೆಟ್ಟದಾಗುತ್ತೆ. ಯಾಕಂದರೆ ಒಬ್ಬರಿಗಿನ ಕೆಟ್ಟದ್ದು ಬಯಸ್ತಾ ಇದ್ದರೆ ನಮ್ಮ ಮೈಂಡಲ್ಲಿ ಫಸ್ಟ್ ನೆಗೆಟಿವ್ ಥಿಂಗ್ಸ್ ಯಾರಿಗೆ ಬರುತ್ತೆ, ಅವ್ರಿಗೆ ಹೋಗಲ್ಲ, ಫಸ್ಟ್ ನಮಗೆ ಬರುತ್ತೆ, ನಮಗೆ ಕೆಟ್ಟದಾಗುತ್ತೆ. ಅದಕ್ಕೆ ನಾವು ಎಲ್ಲರೂ ಒಳ್ಳೇದು ಬಯಸೋಣ, ಕೆಟ್ಟದ್ದು ಮತ್ತು ಯಾರಿಗೂ ಬಯಸೋದು ಬೇಡ. ಈ 2020 ಒಂದು ಗೋಲ್ ಇಟ್ಕೊಳ್ಳಿ, ನಾವು ಯಾರಿಗೂ ಕೆಟ್ಟದನ್ನು ಬಯಸಬಾರ್ದು, ನಾವು ಒಳ್ಳೆಯದನ್ನೇ ಬಯಸಬೇಕು, ನಾವು ಒಳ್ಳೆಯದನ್ನೇ ಮಾಡಬೇಕು ಅಂತ ಅಂದ್ಕೊಂಡೋಗಿ. ಬಟ್ ನೀವು ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ಬಿ ಪಾಸಿಟಿವ್, ಬಿ ಸ್ಟ್ರಾಂಗ್, ಯಾವಾಗಲೂ ನಗುತ್ತಾ ಇರಿ, ಖುಷಿಯಾಗಿರಿ. ಎಲ್ಲರಿಗೂ ನಾನು ಬಯಸೋದು ಅಂತಂದರೆ ನಿಮ್ಮ ಕನಸುಗಳು ಏನಿದೆ ಆದಷ್ಟು ಬೇಗ ಎಲ್ಲನೂ ಈಡೇರಲಿ, ಖುಷಿಯಾಗಿ ಈ ಲೈಫು 2026 ಕಲರ್ಫುಲ್ಲಾಗಿ ವಿತ್ ಮೆಮೊರೇಬಲ್ ಆಗಿರಲಿ ಅಂತ ನಾನು ಬಯಸ್ತೀನಿ. ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಎಲ್ಲ ಆಸೆಗಳು ಈಡೇರಲಿ ಅಂತ ನಾನು ಭಾವಿಸ್ತೀನಿ. ನಿಮಗೆ ತುಂಬ ದಿನಗಳಾಗಿತ್ತು ನಿಮ್ಮ ಜೊತೆ ಮಾತಾಡಬೇಕು ಅಂತ ಆಗಲಿ, ಬಟ್ ಇವತ್ತು ಕೂಡಿ ಬಂತು ನನಗೆ ಋಣಾನ ಬಂದ ಏನೊಂದು ಟೈಮ್, ಆ ಪ್ರೀತಿಯ ಸಮಯ ನನಗೆ ಇವತ್ತು ಕೂಡಿ ಬಂತು. ಅದು ಲಾಸ್ಟ್ ಡೇ ಆಫ್ 2025 ನನಗೆ ತುಂಬ ಪ್ರೀತಿ ಕೊಟ್ಟಿದೆ, ಆಮೇಲೆ ಸಮಯ ಕೊಟ್ಟಿದೆ. ಈ ವರ್ಷ ನನಗೆ ಈ ಲೈಫಲ್ಲೇ ನಾನು ಮರೆಯೋಕ್ಕಾಗದೇ ಇರುವಂಥ ಒಂದು ವರ್ಷ ನನಗೆ 2025 ತುಂಬ ನನಗೆ 2025 ಬಿಡೋಕ್ಕೆ ಮನಸ್ಸಿಲ್ಲ, ಕಳ್ಕೊಳ್ಳೋಕ್ಕೆ ತುಂಬ ಕಳ್ಕೊತಿದ್ದೀನಿ. 2025 ಅಂತ ನನಗೆ ಭಾವಿಸ್ತಿದ್ದೀನಿ, ಅಷ್ಟು ನೋವು ಆಗ್ತಾಯಿದೆ. ಇನ್ನೂ 2025 ಇನ್ನೊಂದು 2 ಮಂತ್ಸ್ ಇರಬೇಕಾಗಿತ್ತಲ್ಲಪ್ಪ, ಇನ್ನೊಂದು 3 ಮಂತ್ಸ್ ಇರಬೇಕಾಗಿತ್ತಲ್ಲ, ಇಷ್ಟು ಬೇಗ ಮುಗಿತಾ ಇದೆಯಲ್ಲ ಅಂತ ನನಗೆ ಅದು ಫೀಲ್ ಆಗ್ತಾಯಿದೆ. ನನಗೆ ಇನ್ನೂ ಇರಬೇಕಾಗಿತ್ತು 2025 ಅಂತ ಅನ್ನಿಸ್ತಿದೆ. ಬಟ್ ಏನು ಮಾಡೋಕ್ಕೆ, ಕಾಲ ಆಯಿತು ಅಸ್ಮಹೀನಂ, ಆ ಕಾಲ ಜೊತೆ ನಾನು ಹೋಗಲೇಬೇಕಾಗುತ್ತೆ. 2020 ರಿಸೀವ್ ಮಾಡ್ಕೊಳ್ಳೋಣ, ಖುಷಿಯಿಂದ ಎಲ್ಲರ ಜೊತೆ ನಗ್ತಾ ಇರೋಣ, ಗುಡ್ ವೈಬ್ಸಲ್ಲಿ ಮುನ್ನಡೆಯೋಣ ಅಂತ ನಾನು ಹೇಳ್ತಾ ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇನ್ನು ಹೇಳ್ಬೇಕಪ್ಪ ಅಂತಂದರೆ ಯಾವ ನಗ್ನಾಗ್ತಾ ಇದೆ, ಖುಷಿಗೆ ಎಲ್ಲರ ಜೊತೆ ಖುಷಿ ನಗ್ನಾಗ್ತಾ ಇದೆ. ನಾನು ಈ ಒಂದು ವಿಡಿಯೋ ಮಾಡಿರೋದು ನಿಮಗೆ ನಿಜವಾಗ್ಲೂ ಇಷ್ಟ ಆಗಿತ್ತು ಅಂತಂದರೆ, ಮನಸ್ಸಿಗೆ ಏನಾದರೂ ನಾನು ಹೇಳಿದ ಸ್ವಲ್ಪ ಒಂದೆರಡು ಮಾತು ನಿಮಗೇನೋ ನೋವಾಗಿದ್ದರೆ ತುಂಬ ನನ್ನ ಕಡೆಯಿಂದ ಸ್ವಾದಿ ಕೇಳ್ತಾ ಇದ್ದೀನಿ. ಬಟ್ ನನ್ನ ಮಾತ್ರ ಏನೋ ಸ್ವಲ್ಪ ನಿಜ ಅನಿಸಿದೆ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ಸ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ
ಒನ್ಸ್ ಅಗೇನ್ ಹೊಸ ಆರ್ಥಿಕ ಶುಭಾಶಯಗಳು. ನಿಮ್ಮ ಡ್ರೀಮ್ಸ್ ಎಲ್ಲ ಕಂಪ್ಲೀಟ್ ಆಗಲಿ. ನಿಮ್ಗೆ ಏನೇನು ಮನಸ್ಸಲ್ಲಿ ಅಂದ್ಕೊಂಡು ಎಲ್ಲನೂ ಆಗಲಿ ಅಂತ ನಾನು ಆಶಿಸುತ್ತಾ ಈ ಚಾನಲ್ನ ಆದಷ್ಟು ಬೇಗ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ಮೇಲೆ ಈ ಚಾನಲ್ನ ಹೆಚ್ಚೆಚ್ಚು ವೀಡಿಯೋಗಳನ್ನ ಹಾಕ್ತೀನಿ, ನಿಮ್ಮನ್ನು ತಲುಪ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಇದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ 2026 ಕಾಲಿಡ್ತಾ ಖುಷಿಯಾಗಿ ನಗನಾಗ್ತಾಯಿದ್ದೀನಿ. ಬಾಯ್. ಥ್ಯಾಂಕ್ ಯು.